ಫ್ಯಾನ್ಸ್ ವಾರ್ ಅಂತ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಫ್ಯಾನ್ಸ್ ಗಳಿಗೆ ಏನ್ ಕಿವಿ ಮಾತು ಹೇಳ್ತೀರಾ? ವಾರ್ ಮಾಡಬೇಡಿ, ಕಷ್ಟಪಟ್ಟು ಸಿನಿಮಾನ ನೋಡ್ರಿ, ಒಗ್ಗಟ್ಟಾಗಿರಿ, ಎಲ್ಲಾ ಚಿತ್ರಗಳನ್ನ ನೋಡಿ ವೀಕ್ಷಿಸಿ. ನಾ ಹೇಳ್ತಾ ಇದ್ದೀನಿ, ನಮ್ಮನ್ನ ನೋಡಿ ಅಭಿಮಾನಿಗಳು ಈಗ ಬದಲಾವಣೆ ಆಗ್ತಾರೆ. ನಾ ಏನ್ ಹೇಳ್ತಾ ಇದ್ದೀನಿ, ಅವ್ರಿಗೋಸ್ಕರ ಆದ್ರೂ ನಾವು ಬದಲಾವಣೆ ಆಗ್ಬೇಕು. ಎಲ್ಲದಕ್ಕಿಂತ ಜಾಸ್ತಿ ನಮ್ಮ ನಿರ್ಮಾಪಕರಿಗೋಸ್ಕರ ನಾವು ಬದಲಾವಣೆಯಾಗಿ ಸರಿ ಹೋಗ್ಬೇಕು. ಇಲ್ಲಿ ನಾನು ಅನ್ನುವಂಥದ್ರಿಗಿನ್ನ ನನ್ನನ್ನು ನಂಬಿ ಹಣನ ಹೂಡಿರುವಂಥವ್ರು, ನನ್ನ ಜೊತೆಲಿ ಇನ್ನೆಷ್ಟೋ ಕಲಾವಿದರುಗಳು, ಅವ್ರ ಭವಿಷ್ಯ ಏನಾಗ್ಬೋದು, ನಿರ್ಮಾಪಕರ ಭವಿಷ್ಯ ಏನಾಗ್ಬೋದು, ನಿರ್ದೇಶಕರ ಭವಿಷ್ಯ ಏನಾಗ್ಬೋದು, ಯಾರಿಗೂ ತೊಂದರೆ ಆಗದಿರೋ ಥರ ನಾವು ನಡ್ಕೊಂಡು ಹೋಗುವಂಥದ್ದು ದೊಡ್ಡ ಒಂದು ಇವಾಗ ನಮ್ದು ಜವಾಬ್ದಾರಿ. ಅದು ನನ್ನ ಬುದ್ಧಿ ಹೇಳಕ್ಕಂತ ಖಂಡಿತ ಯಾರಿಗೂ ಬುದ್ಧಿ ಹೇಳೋಷ್ಟು ಯೋಗ್ಯತೆನೂ ಇಲ್ಲ, ನಮ್ಮ ಅರ್ಹತೆನೂ ಇಲ್ಲ. ಮತ್ತೆ ಯಾಕೆ ಮಾತಾಡ್ತೀರಾ ಅಂತ ಕೇಳ್ಬೋದು. ಆದರೂ ಎಲ್ಲೋ ಒಂದ್ ಕಡೆ ನನ್ನ ತಾಯಿಯವ್ರು ಯಾವಾಗಲೂ ಮಾತಾಡೋರು ಒಳ್ಳೇದಾಗಬೇಕು, ಇಂಡಸ್ಟ್ರಿ ಚೆನ್ನಾಗಿರ್ಬೇಕು, ಆ ಉದ್ದೇಶದಲ್ಲಿ ನಾನು ಹೇಳ್ತಿದ್ದೀನಿ. ನಾನು ಮಾತಾಡೋದ್ರಲ್ಲಿ ತಪ್ಪಿದ್ರು ಕೂಡ ಏನಾದರೂ ಒಳ್ಳೇದಿದ್ರೆ ನನ್ನ ತಾಯಿಯವ್ರು ಹೇಳಿದ್ದು ಅಂತ ತಿಳ್ಕೊಳ್ಳಿ, ನಾನು ಹೇಳಿದ್ದು ಅಂತ ಖಂಡಿತ ನಾನು ಹೇಳಕ್ಕೆ ಯಾವ್ದು ಇಷ್ಟಪಡೋದಿದೆ. ಎಷ್ಟೂ ಮಾತುಗಳು ನಮ್ಮಮ್ಮ ಹೇಳ್ತಾ ಇದ್ರು ನನಗೆ. ಆಗೋಯ್ತು ಅಂತ ಕೂತ್ಕೊಳ್ಳೋದಲ್ಲ ಕಣೋ, ಆಗದಿರೋರ ಪರಿಸ್ಥಿತಿ ಹೇಗೆ, ಏನು ನಮ್ಮಿಂದ ಏನಾಗತ್ತೋ ಅನ್ನುವಂಥದ್ದನ್ನೇ ನನ್ನ ತಾಯಿಯವ್ರು ಯಾವಾಗಲೂ ಯೋಚನೆ ಮಾಡೋದು. ನಮ್ಮನೇಲಿ ದುಡ್ದವ್ರಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಏನಾದರೂ ಇಷ್ಟು 15 ವರ್ಷ ದುಡಿದ್ಬಿಟ್ರ 100% ಅವ್ರು ಏನು ಲೆಕ್ಕ ಹಾಕ್ತಾರೆ ಅಂದರೆ 20/20 ಅಥವಾ 20/10 20/15 ಕಟ್ ಮಾಡಿ ಒಂದು ಮನೆ, ಒಂದು ಸಿಂಗಲ್ ಬೆಡ್ರೂಮ್ ಆದ್ರೂ ಮಾಡ್ಕೊಡ್ಬೇಕು, ಜೀವನ ಮಾಡ್ಬೇಕು, ನಿನ್ನ ಹೆಸರು ಹೇಳ್ಕೊಂಡು ಹೋಗ್ಲಿ ರಿಜಿಸ್ಟರ್ ಮಾಡಿಕೊಟ್ಬಿಡೋ ಅಂತ ಹೇಳ್ಬಿಟ್ಟು ಮಾಡಬೇಕು ಅಂತ ಅದೇನೋ ಮಾಡಿರೋದಲ್ಲಿ. ಈಗ ಈ ಟೈಮಲ್ಲಿ ನೆನಪಾಗ್ತಾ ಇದಾರೆ ಅಮ್ಮ? ತುಂಬಾ ರೀ. ನೀವು ನನ್ನ ಹತ್ರ ನಿಂತು ಮಾತಾಡ್ಸಕ್ ಕಾರಣನೇ ನನ್ನ ತಾಯಿ ರೀ. ಏನ್ರಿ ಇದೆ, ನಮ್ಗೆ ಏನೂ ಇಲ್ಲ, ಏನು ಗೊತ್ತಿಲ್ಲ ರೀ, ಅಮ್ಮನೇ ರೀ ಎಲ್ಲಾನು ಹೇಳ್ಕೊಟ್ಟಿದ್ದು. ಅಯ್ಯೋ, ನೀವು 20-30 ವರ್ಷದ ಹಿಂದೆ ಏನಾದ್ರೂ ಈ ತರ ಯೂತ್ಸ್ ಆಗಿದ್ರೆ ಅದು ಏನು ಅನ್ನುವಂಥದ್ದು ನನಗೆ ಫೀಲ್ ಮಾಡ್ಬಿಡ್ತಾ ಇದ್ರಿ. ನನಗೆ ಹೆಚ್ಚಾಗಿ ಅದ್ರ ಬಗ್ಗೆ ಹೇಳಕ್ ಆಗ್ತಾ ಇಲ್ಲ. ನನ್ನ ತಾಯಿಯವ್ರು ಬದುಕಿದಿದ್ರೆ ಆ ಮಾತು ಕೇಳ್ಕೊಬಿಟ್ಟು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನೊಬ್ಬ ಯೂತ್ ಆಗಿದ್ದಾಗ ನಮ್ಮಮ್ಮ ನನಗೆ ಕೊಟ್ಟಿರುವಂತ ಹುಮ್ಮಸ್ಸು, ಇಲ್ಲಿ ಬಂದು ಈ ತೋಟನ ರೆಡಿ ಮಾಡಿ ನೋಡು, ಒಂದ್ ದಿವಸ ನಿನಗೆ ಗೌರವ ಮರ್ಯಾದೆ ಹೆಸರು ಇದೇ ತೋಟ ತಂದ್ಕೊಡತ್ತೆ. ಅದು ಸತ್ಯ ಅವ್ರ ಮಾತು. ಇವತ್ತು ಈ ತೋಟನ ನಾವು ನಂದನವನ ತರ ರೆಡಿ ಮಾಡ್ಬಿಟ್ಟು, ನನಗೆ ಫ್ಯೂಚರಲ್ಲಿ ಇದನ್ನ ನನಗೆ 2 ಆಸೆ ಇದೆ. ಅಮ್ಮನ ಹೆಸರು ಇಡಬೇಕು ಅಂತ. ಒಂದು ಮೈಲ್ನಳ್ಳಿ ತೋಟದಲ್ಲಿ ಅದನ್ನ ಲೀಲಾ ವೈಕುಂಠ ಅಂತ ಹೆಸರು ಇಡಬೇಕು ಅಂತ ಇದೆ. ಇನ್ನೂ ಚೆನ್ನಾಗಿ ಮಾಡ್ಬೇಕಂತ. ಇದು ಲೀಲಾ ಕೈಲಾಸ ಇದು. ಇನ್ನೂ ಅಭಿವೃದ್ಧಿ ಮಾಡಿ ಇನ್ನೂ ಅಭಿವೃದ್ಧಿ, ಒಂದು ಸ್ವಲ್ಪ ಜಾನಪದದ ಟಚಿಂಗ್ ಎಲ್ಲ ಕೊಟ್ಟು ಅದಕ್ಕೆ ಈಗ ಈ ಮ್ಯೂರಲ್ ಆರ್ಟ್ಸ್ ಅಂತೆಲ್ಲ ಏನು ಮಾಡಿದ್ವಿ ಆ ಥರದ್ರಲ್ಲಿನೇ ಜನ ಎಲ್ಲಿ ಹೋದ್ರೆ ಅಲ್ಲಿ ಕೂತ್ಕೊಂಡು, ಎಲ್ಲಿ ಇದ್ರೆ ಅಲ್ಲಿ ಶೌಚ, ಅದು ತುಂಬಾ ಒಂದು ಉತ್ತಮವಾದ ಒಂದು ರೀತಿಯಲ್ಲಿ ಅದನ್ನ ಮಾಡಿ, ಒಂದು ಮೇಲ್ದರ್ಜೆಯ ಒಂದು ಸ್ಟೇಜ್ನಲ್ಲಿ ಮಾಡಿ ಎಲ್ಲಾ ಜನನು ಒಂದು 10 ನಿಮಿಷ ಅಲ್ಲಿ ಕೂತ್ಕೊಂಡು ಹಬ್ಬ ಇಲ್ಲಿ ಚೆನ್ನಾಗಿದೆ, ನೆಮ್ಮದಿಯಾಗಿದೆ ಅಷ್ಟನ್ಸಿದ್ರು ಕೂಡ ಸಾಕು, ನಮ್ಮ ಜನ್ಮ ಸಾರ್ಥಕ. ವೈಯಕ್ತಿಕವಾದ ಮನವಿ, ಫೀಲ್ಡಲ್ಲಿ ತಾವು ಈ ಒಂದು ಇದರಲ್ಲಿ ಕಲೆಯಲ್ಲಿ ತುಂಗ ಸ್ಥಿತಿಯಲ್ಲಿ ಇದೆ. ಅಮ್ಮವರು ಇದ್ರು, ಅವರ ಆಶೀರ್ವಾದ. ನನ್ನ ವೈಯಕ್ತಿಕವಾಗಿ ನಮ್ಮ ನೆಲಮಂಗಲ ಜನತೆ ಪರವಾಗಿ ನಾನೇನು ಕೇಳ್ಕೊತಾ ಇದ್ದೇನೆ ಅಂದರೆ, ತಾವು ಎಲ್ಲ ಕ್ಷೇತ್ರದಲ್ಲೂ ಇದ್ದೀರಿ, ಸಾಮಾಜಿಕ ಕ್ಷೇತ್ರದಲ್ಲಿ ಬಂದು ಈ ತಾಲೂಕನ್ನ ಮುನ್ನಡೆಸ್ತಕ್ಕಂಥ ಒಂದು ವಾಹಿನಿಗೆ ಬಂದ್ರೆ ನಮಗೆಲ್ಲ ತುಂಬಾ ಸಂತೋಷ, ಖಂಡಿತ ಸಂತೋಷ. ನಾವು ತೆರೆಮರೆಯಲ್ಲಿ ಹೇಗೆ ಜೀವನ ಮಾಡಿದ್ವೋ, ತಾಯಿಯವರ ಒಂದು ನೆರಳಲ್ಲಿ ಆಶ್ರಯದಲ್ಲಿ ಹೇಗೆ ಜೀವನ ಮಾಡಿದ್ವೋ, ಅವ್ರು ಕೊಟ್ಟಿರೋ ಆಶ್ರಯನ ಇಟ್ಕೊಂಡು ಆ ಆಶ್ರಯದ ಅನುಕಂಪದ ಅಲೆಗಳನ್ನ ನಿಮ್ಮ ಹೃದಯಗಳಲ್ಲಿ ಹರಿಸಕ್ಕೆ ಇಷ್ಟಪಡ್ತೀವಿ. ಅಲ್ಲಿ ಬಂದೇ ಅದನ್ನು ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲ. ಭಗವಂತ ಶಕ್ತಿ ಕೊಡ್ತಾನೆ ಮಾಡಕ್ಕೆ ಅಂತ. ಉಳಿದವ್ರಿಗೆ ಯಾರೇ ಇರಲಿ, ನಾಯಕತ್ವ ವಹಿಸ್ಲಿ, ಅವರಿಗೆ ವಿರೋಧವಾಗಿ ನಾವೆಂದೂ ಮಾತಾಡಲ್ಲ. ಯಾರೇ ತಪ್ಪು ಮಾಡಿದ್ರು ಕೂಡ ನಮ್ಮನ್ನು ನಾವೇ ಹೊಡ್ಕೊಂಡು ಹೇಗೆ ಸರಿ ಮಾಡ್ಕೋಬೇಕು ಅಂತ ನಾವು ಸರಿ ಮಾಡಿ ನಡುಕ್ ತೋರಿಸ್ಬಿಟ್ರೆ ತನಗ ಅವ್ರು ಸರಿ ಹೋಗ್ತಾರೆ. ಇನ್ನೇನಿದೆ ಅಲ್ಲಿ ಮಾತಾಡಿದ್ರೆ ಮಾತು ಜಾಸ್ತಿ ಆಗುತ್ತೆ. ಎಷ್ಟೋ ನಟರು ಸಿನಿಮಾ ಇಂಡಸ್ಟ್ರಿಯಲ್ಲಿ ದುಡ್ದಂತ ದುಡ್ಡಲ್ಲಿ ಸಹಾಯ ಮಾಡ್ತಾರೆ, ಆದ್ರೆ ನೀವು ಕಷ್ಟಪಟ್ಟು ದುಡ್ದಂತ ದುಡ್ಡು ಅಂದ್ರೆ ಕೃಷಿಯಿಂದ ದುಡ್ದಂತ ದುಡ್ಡಲ್ಲಿ ಸಹಾಯ ಮಾಡ್ತಾರೆ. ಕೃಷಿ, ನನ್ನ ತಾಯಿಯವ್ರು ಕೂಡಿಟ್ಟಿರುವಂಥ ಆಸ್ತಿ ಎಲ್ಲ ಒಂದ್ ಕಡೆ ಅದನ್ನು ಡಿಸ್ಪೋಸ್ ಮಾಡ್ತೀವಿ. ಸೇಲ್ ಮಾಡಿದಾಗ ನನಗೆ ಆದಾಯ ತೆರಿಗೆ ಕಟ್ಬಿಟ್ಟೇನೆ ನಾವು ಏನಿದೆಯೋ ಬ್ಯಾಂಕಲ್ಲಿ ಹಾಕೊಂಡು ಬ್ಯಾಂಕ್ ಇಂಟ್ರೆಸ್ಟ್ ನಾವು ವ್ಯವಸ್ಥೆ ಮಾಡ್ತೀವಿ. LIC ಮ್ಯೂಚುವಲ್ ಫಂಡ್ಸು, SBI ಮ್ಯೂಚುವಲ್ ಫಂಡ್ಸು, SBI ಬ್ಲೂ ಚಿಪ್ಪು, ಫ್ರಾಂಕ್ಲಿನ್ ಟೆಂಪಲ್ಟನ್ನು, ಈ ಥರ ಕಂಪ್ನೀಸ್ ಇದೆ. HSBC, HDFC ಬ್ಯಾಲೆನ್ಸ್ ಗ್ರೋತು, ಎಲ್ಲ ಒಂದೊಂದು ಕಡೆ ಹಾಕೊಂಡ್ಬಿಟ್ಟು
ಒಂದು 7 months 8 months 1 year 1.5 year 3 years ಮಿಡ್ ಕ್ಯಾಪ್ ಲಾಂಗ್ ಕ್ಯಾಪ್ ಇದೆಲ್ಲ ಇದ್ದೇ ಇದೆ ಜೀವನದಲ್ಲಿ ಹೋಗ್ಬೇಕು ಅಷ್ಟೇ. ಸರ್ ನಿಮ್ಗೆ ದುಡ್ಡನ್ನ ಹೇಗ್ ಜಾಸ್ತಿ ಮಾಡೋದು ಅನ್ನೋದೆಲ್ಲ ಗೊತ್ತು, ಬಟ್ ಇದೇ ತರ ಗೊತ್ತಿರುವಂತವ್ರು ಇಷ್ಟು ದುಡ್ಡನ್ನ ಇನ್ನೂ ಜಾಸ್ತಿ ಮಾಡ್ಬೇಕು ಅಂತ ಅನ್ಕೋತಾರೆ, ಬಟ್ ನೀವು ಅದರಲ್ಲಿ ಸಹಾಯ ಮಾಡಕ್ಕೆ ಇಷ್ಟಪಡ್ತೀರಾ ಯಾಕೆ? ಸಹಾಯ ಅಷ್ಟನ್ನು ನಾವು ದುಡ್ಡು ಇಟ್ಕೊಂಡು ನಾವೇನು ಮಾಡೋಕ್ಕೆ ಸ್ವಲ್ಪ ನಮ್ಮ ಲೆವೆಲ್ ಅಲ್ಲಿ ಇದೆ ಅನ್ನುವಂಥದ್ದು ನಾವು ತೋರಿಸ್ಬೋದು, ಬಟ್ ಅದು ತೃಪ್ತಿ ಕೊಡಲ್ಲ. ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಬಿಣ್ಣನ ಒಕ್ಕು ಸರ್ವಜ್ಞ. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೆ ಆಗಲೇ ಕರೆದು ಕೊಡುವವನ ದಾನ ಹೊನ್ನಾಗುವುದು ಸರ್ವಜ್ಞ. ಇಷ್ಟೆಲ್ಲ ಎಲ್ಲ ತತ್ವ ಅಡಗಿದೆ. ಸರ್ ಈಗಿನ ಚಿತ್ರರಂಗದ ಬೆಳವಣಿಗೆ ನೀವು ಗಮನಿಸ್ತಾ ಇದ್ದೀರಾ, ಅಂದ್ರೆ ನಿಮ್ ಕಾಲದಲ್ಲಿ ಹೇಗಿತ್ತು, ಈಗ ಇದೆ ಈಗ ಕಾಲಕ್ಕೆ ತಕ್ಕಾಗ ಹೇಗಿರ್ಬೇಕು ಹಾಗಾಗಿ ಇದೆ ಅದು. ಅಲ್ಲ ಇವಾಗೆಲ್ಲ ನಾವು ಹೆಂಗೆ ಬದಲಾಯಿಸ್ಬೇಕು ಅದನ್ನ. ಫ್ಯಾನ್ಸ್ ಗಳೆಲ್ಲ ಬಂದವರೆಲ್ಲ ತುಂಬಾ ಖುಷಿಯಿಂದ ಹೋಗ್ತಾರೆ, ಇದ್ರೆ ಇಂತ ಮಗ ಇರ್ಬೇಕು, ಅಯ್ಯೋ ಪಾಪ ತಾಯಿ ಇರ್ಬೇಕು. ಇಲ್ಲ ರೀ, ಅಷ್ಟೇ ರೀ, ಲೈಫೇ ಅಷ್ಟು. ಇವ್ರೆ ನಾವು ನೆರೆ ರಾಜ್ಯಗಳನ್ನ ಅಲ್ಲಿನ ಕಲಾವಿದರನ್ನ ಎಲ್ಲ ಕಡೆ ನಾವು ನೋಡಿದಾಗ ಅವರಲ್ಲಿ ಇರ್ತಕ್ಕಂಥ ಒಗ್ಗಟ್ಟು ನಮಗೆ ಅದು ಒಂದು ಸ್ಪರ್ಧೆ ಅನ್ನುವಂಥದ್ದು ಇರುತ್ತೆ. ಸ್ಪರ್ಧೆನೂ ಆತ್ಮೀಯತೆಗೂ ತುಂಬ ವ್ಯತ್ಯಾಸ ಇದೆ. ಸ್ಪರ್ಧೆ ಅದ್ರ ಪಾಡಿಗಿರುತ್ತೆ, ಆತ್ಮೀಯತೆ ಅದಕ್ಕೆ ಒಂದೇ ಶಬ್ದ. ಅದು ಆತ್ಮೀಯತೆ ಯಾವಾಗಲೂ ಇರಬೇಕು, ಆತ್ಮೀಯತೆ ಬೆಳೆಸ್ಕೊಂಡು ಹೋಗ್ಬೇಕು, ಪರಸ್ಪರ ವಿಶ್ವಾಸ ಪ್ರೀತಿ ಯಾವಾಗಲೂ ಹಾಗೆ ಇರಬೇಕು. ಕಲಾವಿದರು ಅನ್ನುವಂಥದ್ದು ಅದೊಂದು ಕುಟುಂಬ, ಯಾರೇ ಆಗಲಿ ಅವರೆಲ್ಲರೂ ಕಲಾವಿದರೇ. ಇಲ್ಲಿ ಸಣ್ಣ ಕಲಾವಿದ ದೊಡ್ಡ ಕಲಾವಿದ ಅನ್ನುವಂಥದ್ದು ಏನೂ ಇಲ್ಲ. ಸುಪೀರಿಯರ್ ಇನ್ಫೀರಿಯರ್ನ ಮರೆತು ನಾವು ಜೊತೆಲಿ ಬೆರಿಬೇಕು. ಒಂದು ಕಾಲದಲ್ಲಿ ಹಾಗೆ ಬೆರಿತಾ ಇದ್ವಿ, ಈ ಸ್ವಲ್ಪ ಅದು ಅಲ್ಲಿಗೆ ಕಮ್ಮಿ ಆಗಿಬಿಡ್ತು. ಆ ಕಾಲ ತುಂಬ 100 ದಿನ ಓಡೋ ಚಿತ್ರಗಳಿಗೆಲ್ಲ ಫಂಕ್ಷನ್ ಆಗ್ಬೋದು, ಎಲ್ಲ ಆಗೋದು. ಆಮೇಲೆ 50 ದಿವಸಕ್ಕೆ ಬಂತು, ಇತ್ತೀಚೆಗೆ 10 ದಿವಸ 8 ದಿವಸ 9 ದಿವಸ ಅನ್ನುವಂಥದ್ದು. ಅಟ್ಲೀಸ್ಟ್ ನಾವು ಒಂದು ಔತಣ ಕೂಟದಲ್ಲಾದ್ರೂ ಎಲ್ಲರೂ ಸೇರೋಣ, ಅಮ್ಮವ್ರ ಹುಟ್ಟಿದಬ್ಬದ ಅಂಗವಾಗಿ ಇದನ್ನ ಮಾಡೋಣ. ಆಮೇಲೆ 10 ಜನ ಒಂದು 13 ಜನ ಕಲಾವಿದರಿಗೆ ಸರಿ 12 ಜನ ಕಲಾವಿದರಿಗೆ ಸನ್ಮಾನ ಮಾಡಿದ್ವಿ. ನಮ್ಗೆ ಯೋಗ್ಯತೆ ಅನುಸಾರ ಏನು ಮಾಡೋಕ್ಕಾಗತ್ತೆ ಮಾಡಬೇಕು ಅಂತ ಅಮ್ಮವ್ರ ಸನ್ನಿಧಿಲಿ ಆಸೆ, ಅದು ಅವ್ರ ಆಸೆ ಇತ್ತು ಅವ್ರಿಗೆ. ನಮ್ಮ ತಾಯಿಯವರು ನಿರಂತರ ನರ್ಸಕ್ಕೆ ಭಗವಂತ ನಮ್ಮ ತಾಯಿ ಆಶೀರ್ವಾದ ಮಾಡಿ ನಮ್ಗೆ ಶಕ್ತಿ ಕೊಟ್ಟರೆ ಸಾಕು. ದಾಸೋಹ ಮಾಡ್ತಾ ಇದ್ದೀವಿ, ಅದಕ್ಕೂ ಭಗವಂತ ಶಕ್ತಿ ಕೊಟ್ಟರೆ ಸಾಕು. ಅಷ್ಟಾದ್ರೆ ನಮ್ಗೆ ಇನ್ನೇನಿದೆ ಭೂಮಿ ಮೇಲೆ. ಹಾ ಪಚೆ, ಇಟ್ಸ್ ಅ ಚಾಲೆಂಜ್. ನಾನು ನಿದ್ದೆ ಮಾಡೋದೇ ಇಲ್ಲ ಪಚೆ. ಅದು ನೋಡಿ ಬುಕ್ ಇಟ್ಕೊಂಡು ಬರಿತಾ ಇರ್ತೀನಿ ನಾನು. ನಮ್ದು 3 ಜನ ಸೀನಿಯರ್ ಆಡಿಟರ್ಸ್ ಇದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೆಸರಿಟ್ಟಿದ್ದೀವಿ. ಒಬ್ರು ಅಕೌಂಟೆಂಟು, ಒಬ್ರು ಆಡಿಟರ್ ಕನ್ಸಲ್ಟಿಂಗ್ ವಿತ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್, ಇನ್ನೊಬ್ರು ಫೈನಾನ್ಷಿಯಲ್ ಅಡ್ವೈಸರು. 3 ಜನ ಎಲ್ಲ 60 ಕ್ರಾಸ್ ಆಗಿಬಿಟ್ಟಿದ್ದಾರೆ, 70 ಟಚ್ ಇದ್ದಾರೆ. ಎಲ್ಲರೂ ಬಂದು ನನಗೆ ಹೇಗೆ ಇದನ್ನ ಮೇಂಟೈನ್ ಮಾಡಬೇಕು, ಯಾವ ಥರ ಮಾಡಬೇಕು, ಏನು ಮಾಡ್ತೀರಾ ನೀವು ಅದನ್ನ ಬರೀರಿ, 10 ರೂಪಾಯಿ ಅಂತ ಅದನ್ನು ಬರೀರಿ, ಇಲ್ಲಾಂದರೆ ನೀವೇನು ಮಾಡ್ತೀರಾ ನಿಮಗೆ ಗೊತ್ತಾಗುತ್ತೆ. ಬರೆದ್ರೆ ನಿಮ್ಗೆ ಅರ್ಥ ಆಗುತ್ತೆ ಜೀವನ ಏನು ಅಂತ ಹೇಳ್ಬಿಟ್ಟು. ಸೊ ಫ್ಯೂಚರ್ ಇರುವಂಥದ್ದನ್ನೇ ನೀವು ಎಷ್ಟು ಇಂಜಿನಿಯರಿಂಗ್ ಮಾಡಿ, ಎಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಾಡಿ ಏನು ಮಾಡ್ಬೋದು. AI ಡೂಪ್ಲಿಕೇಟ್ ನೋಟ್ಸ್ ರೆಡಿ ಮಾಡ್ಬೋದಾ? ಒಳ್ಳೇದಕ್ಕೆ ಹೋಗುತ್ತೆ ಅಂತ ನಾವೇನು ಬಯಸೋಕ್ಕಾಗುತ್ತೆ? ಇದಕ್ಕೂ ಹೋಗುತ್ತೆ, ಅದಕ್ಕೆ ನೀವು ಇನ್ನೊಂದು ಟೆಕ್ನಾಲಜಿ ಕಂಡುಹಿಡಿಬೇಕು. ಬಟ್ ನಿರಂತರವಾಗಿ ಮನುಷ್ಯನಿಗೆ ದುಡಿಮೆ, ಅವನು ಕಷ್ಟಪಟ್ಟು ಸಂಪಾದನೆ ಮಾಡಿ ಕೂಡಿಟ್ಟಿರುವಂಥ ಹಣಕ್ಕೆ ಬೆಲೆ ಕೊಟ್ಟು ಅದನ್ನು ಬೆಳೆಸ್ಕೊಂಡು ಹೋಗಿದ್ರೆ ಅದು ಒಂದು ಮಗನ ಸಮಾನ. ಅದು